ಎಲ್ಲಿದ್ದೀರಾ ಇವರೇ? ಚಿಲ್ಕಕ್ಕೆ ಹೋಗಾರೆ ಅಂದರೆ ಇಲ್ಲಿ ಒಂದು ಅಮೂಲ್ಯವಾದ ದಾಖಲಾತಿಗಳು ಕೂಡ ಇರ್ತವೆ. ಒಂದು ಸರ್ಕಾರಿ ಕಚೇರಿ ಅಂದರೆ ಈ ರೀತಿ ಆದರೆ ನಾಳೆ ದಿನ ಯಾವ್ದಾದ್ರು ಫೈಲ್ಗಳು ವ್ಯತ್ಯಯ ಅದೋ ಕಾರಣೆ ಅದೋ. ಹಲೋ ನಮಸ್ಕಾರ ಸರ್. ಹಲೋ ನಮಸ್ಕಾರ ಹೇಳಿ ಸರ್. ಸರ್ ನಮಸ್ತೆ, ನಾವು ರಮೇಶ್ ಅಂತ ಸರ್, ಪತ್ರಕರ್ತರು. ಗೊತ್ತಾಯ್ತು ಸರ್, ಹೇಳಿ ಸರ್. ನಂಬರ್ ಇದೆ. ಗೊತ್ತಾಯ್ತಾ ಸರ್? ಹಾಂ ದೊರಪೇಡಿ ಅವರು. ಹಾಂ ಸರ್. ಸರ್ ತಾವು ಮಂಗಳ ಪಂಚಾಯತಿಯಲ್ಲಿ ಎಷ್ಟು ವರ್ಷ ಹೊಂದಿದ್ದೀರಾ ಸರ್? ಮಂಗಳೂರಲ್ಲಿ 3 ವರ್ಷ ಸರ್. ಮತ್ತೆ 5 ವರ್ಷ ಅಂತ ಹೇಳ್ತಾರೆ, ನೀವು 3 ವರ್ಷ ಅಂತ ಹೇಳ್ತೀರಿ. ಇಲ್ಲ, ನಿಮ್ಮ 2 ವರ್ಷ ಉಮೇಶ್ ಅವರು ಒಂದು ಹೇಳ್ತಾರೆ. ಸೆಕ್ರೆಟರಿಗೆ 2 ವರ್ಷ ಇದ್ದೆ ಸರ್ ಅಲ್ಲಿ. ಸರ್ ಟೋಟಲಿ ಇಲ್ಲಿ ತಾವು ಕರ್ತವ್ಯದ ಅವಧಿ ನನಗೆ ಬೇಕಾಗುತ್ತೆ. 5 ವರ್ಷ ಸರ್. 5 ವರ್ಷ. 5 ವರ್ಷದಿಂದ ತಾವು ಏನ್ ಅಭಿವೃದ್ಧಿ ಮಾಡಿದಿರಿ? ಏನು ಬಂದ ಅನುದಾನವನ್ನ ಈ ಮೂಲಭೂತ ಸೌಕರ್ಯ ಹಾಕೊಂಡು ಮಾಡ್ಕೊಂಡಿದ್ದೀನಿ ಸರ್. ಈಗ ನಾನು ಪ್ರೆಸೆಂಟ್ ನಿಮ್ಮ ಗ್ರಾಮ ಪಂಚಾಯತಿಲಿ ಇದ್ದೀನಿ. ಹಾಂ ನಾನೀಗಾಗಲೇ ಲೈವ್ ಆಗಿ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಯುವರಿಗೂ ಕೂಡ ನಾನು ಕರೆ ಮಾಡಿ ತಿಳಿಸಿದ್ದೀನಿ. ಒಬ್ರು ಇಲ್ಲ ಅಂದ್ರೆ ಇಲ್ಲಿ ಕಡತಗಳನ್ನ ಪತ್ತೆ ಆದ್ರೆ ಯಾರು ಜವಾಬ್ದಾರು ಸರ್? ಇಲ್ಲಿ ನಾನು ಬಂದಂತ ಸಮಯದಲ್ಲಿ ಹಾಂ ಒಂದು ಸರ್ಕಾರಿ ಕಚೇರಿ ಒಬ್ರು ಇಲ್ಲ ಅಂತಂದ್ರೆ ಏನ್ ಅರ್ಥ? ನಾನು ಆಪರೇಟರ್ ಇದ್ದೀರಲ್ಲ ಸರ್, ಬ್ಯಾಂಕ್ ರೆಮಿಟೆನ್ಸ್ ಮಾಡಿ ಕಳಿಸಿದ್ದೆ. ಮತ್ತೆ ಇಲ್ಲಿ ಕಾವಲ್ಗೆ ಯಾರು ಇಟ್ಟಿದ್ರಿ ಸರ್? ಅಟೆಂಡರ್ ಇದ್ದಾರೆ, ಅಟೆಂಡರ್. ಯಾರು ಇರ್ಲಿಲ್ವಲ್ಲ ಸರ್. ನಾನ್ ಲೈವ್ ಆಗಿ ವಿಡಿಯೋ ಮಾಡಿ ನಾನು ಮಾತಾಡ್ತಾ ಇರೋದು ನಿಮ್ಗೆ. ಆಯ್ತಾ? ನಿಮ್ಮ ಉಮೇಶ್ ಅವ್ರಿಗೂ ನಾನು ಕರೆ ಮಾಡಿದ್ದೀನಿ. ಹಾಂ ಆಯ್ತಾ? ಈಗ ನಿಮ್ಮ CO ಮೇಡಮ್ ಅವ್ರಿಗೂ ನಾನು ಕರೆ ಮಾಡ್ತೀನಿ ಈಗ. ಹಾಂ ಆಯ್ತಾ? ಹಾಂ ಅಲ್ಲ, ಏನ್ ಅನ್ಕೊಂಡಿದ್ರು ಒಂದ್ ಸರ್ಕಾರಿ ಕಚೇರಿ ಅಂದ್ರೆ ನಿಮ್ ಇಷ್ಟ ಬಂದಂಗೆ ಬಿಟ್ಟು ಹೋಗೋದು, ನಿಮ್ ಇಷ್ಟ ಬಂದಂಗೆ ಇದ್ ಮಾಡ್ಬೋದಾ ಸರ್? ಅಲ್ಲ, ನಿಮ್ ಇಷ್ಟ ಬಂದಂಗೆ ವರ್ತನೆ ಮಾಡ್ಬೋದು, ನಿಮ್ ಇಷ್ಟ ಬಂದಂಗೆ ನಡ್ಕೋಬಹುದು. ಇಬ್ರು ಬಾಯಿಲಿಂದ ಬಂದ ಸರ್. ಮಾರಾಕ್ಬಿಡ್ರಿ, ಒಂದ್ ಕೆಲಸ ಮಾಡ್ರಿ, ಮಾರಾಕ್ಬಿಡಿ. ಅತ್ಲಾಗೆ ಕಡತಗಳು ನಾಪತ್ತೆ ಆಯ್ತಾವ ಕಣ್ರಿ. ನಾಳೆ ದಿನ ಕುಂದು ಕೊರತೆಗಳು ಹಲವಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮನವಿ ಪತ್ರ ಕೊಟ್ಟಿರ್ತಾರೆ ಪಬ್ಲಿಕ್ಸ್. ಒಂದು ಫೈಲ್ ಕಳೆದೋಯ್ತು, ಅದಕ್ಕೆ ಯಾರ್ರಿ ಹೊಣೆ? ನಾವೇ ಹೊಣೆ ಸರ್. ಮತ್ತೆ ನೆಗ್ಲಿಜೆನ್ಸ್ ಹೇಗ್ ಮಾತಾಡ್ತೀರಾ? ಇಲ್ಲ ಸರ್, ಇಲ್ಲ. ಇಲ್ಲ, ಈಗ ಎಲ್ಲಿದ್ದೀರಿ ನೀವು ತಾವು? ಸರ್ ಅನೂರು ಸರ್, ಅನೂರು ಟಿ-ಪತ್ರ. ಅಲ್ಲ, ಸರ್ಕಾರದಿಂದ ನಿಮ್ಗೊಂದು ನಂಬರ್ ಕೊಟ್ಟಿದ್ದಾರೆ ತಾನೆ? ಇಲ್ಲ ಸರ್, ನಂಬರ್ ಕೊಟ್ಟಿಲ್ಲ. ನಂಬರ್ ಕೊಟ್ಟಿಲ್ವಾ? ಇಲ್ಲ ಇದು ಪಕ್ಕ ಸರ್, ಪಕ್ಕ ಇಲ್ಲಿ ನಂಬರ್ ಕೊಟ್ಟಿಲ್ಲ ಸರ್. ನಂಬರ್ ಕೊಟ್ಟಿಲ್ಲ. ಆಯ್ತಾ? ಇನ್ನೊಂದ್ ನಂಬರ್ಗೆ ತಮ್ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ ಸರ್. ಒಂದು 83 ಇತ್ತು, ಅದು ಇದಕ್ಕೆ ಹೊಂಟೋಗಿದೆ ಸರ್. ಸರ್ ನೀವೆಲ್ಲರೂ ಹೋಗಿ ಸರ್. ನೀವು 8 ಅವರ್ ಡ್ಯೂಟಿಗೆ ಹಿಂಗ್ ಅಂದ್ಬಿಟ್ರೆ ನಾವು 24x7 ನಾವು ನಿಮ್ಮಂತ ಅಧಿಕಾರಿಗಳ ಹಿಂದೆನೆ ಸುತ್ತಬೇಕಲ್ಲ. ನಾವೇನ್ ಮಾಡ್ಬೇಕು ಈಗ? ಆಯ್ತು, ಒಂದ್ ಕೆಲಸ ಮಾಡಿ, ನಾನು ರಿಪೋರ್ಟ್ ಮಾಡ್ತೀನಿ. ಅದೇನೋ ನೀವು ನನ್ನ ಲೆಟರ್ ಅಲ್ಲೂ ಕೂಡ ನಿಮ್ಮ ಕಚೇರಿಗೂ ನಾನು ಕಳಿಸ್ಕೊಡ್ತೀನಿ. ಸರಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಕಚೇರಿ. ನಾನು ನಿಮ್ಮ ರಮೇಶ್. ಇವತ್ತು ಕೆಲವು ಕಡೆ ನಾನು ಕಾರ್ಯಕ್ರಮದ ನಿಮಿತ್ತ ಏನೋ ಮಹದೇಶ್ವರ ಬೆಟ್ಟಕ್ಕೆ ಹೊಂದ್ಕೊಂಡಿರುವಂಥ ಮುಂದೆ ಅನೂರು, ಈ ಕಡೆ ಬಂದರೆ ಕಾಮಗೆರೆ ಗ್ರಾಮಗಳಿಗೆಲ್ಲ ಸಿಕ್ತು ಕೊಳ್ಳೇಗಾಲ ಮಾರ್ಗ. ಇಲ್ಲಿ ಮಂಗಲಾನೋ ಗ್ರಾಮ ಪಂಚಾಯತಿ ನೀವು ನೋಡ್ತಾ ಇದ್ದೀರಾ. ಒಂದು ಸರ್ಕಾರಿ ಕಚೇರಿ ಅಂದರೆ ಕನಿಷ್ಠ ಪಕ್ಷ ಅಲ್ಲಿರುವಂಥ ಯಾವುದಾರೊಬ್ಬರು ಗುಮಾಸ್ತನಾದರೂ ಅಲ್ಲಿ, ಇಲ್ಲ ಒಂದು P1 ಏನು ಜವಾನ ಅಂತ ಹೇಳ್ತಾರೆ, ಅವನಾರು ಇಲ್ಲಿಟ್ಟು ಹೋಗ್ಬೇಕು ನೋಡ್ಕೊಳ್ಳೋದಕ್ಕೆ. ಇಲ್ಲಿ ಅತ್ಯಮೂಲ್ಯವಾದ ಒಂದು ಕಡತಗಳಿರ್ತವೆ. ಏನಾದರೂ ನಾಪತ್ತೆ ಆಯಿತು ಅಂದರೆ ಇದಕ್ಕೆ ಯಾರು ಜವಾಬ್ದಾರರು? ಸಾರ್ವಜನಿಕರು ಅವ್ರ ಕೆಲಸ ಕಾರ್ಯಗಳ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹಲವಾರು ಪತ್ರಗಳನ್ನ ಕೊಟ್ಟಿರ್ತಾರೆ, ಮನವಿ ಪತ್ರಗಳನ್ನ. ನಾಳೆ ದಿನ ಇವರು ಈ ಥರ ಮಾಡಿ ಯಾವನ ಬಂದು ಎತ್ಕೊಂಡು ಹೋದ ದಾಖಲಾತಿಗಳು ಬಹಿರಂಗ ಅದು. ಯಾಕೆಂದ್ರೆ ಮೊದಲೇ ಒಂದು ಗ್ರಾಮ ಪಂಚಾಯತಿಗಳು ಅಂದರೆ ತಿಂದು ತೆಗುವಂಥ ತಾಣಗಳಾಗವೆ. ಇದಕ್ಕೆ ಹಿರಿಯ ಅಧಿಕಾರಿ ಅನ್ಸ್ಕೊಂಡಂತ EO ಆಗಲಿ CO ಆಗಲಿ ಇವರೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ರೀತಿ ಆದರೆ ಯಾರ್ರೀ ಜವಾಬ್ದಾರು? ಯಾರೋ ಒಬ್ರನ್ನ ಇಲ್ಲಿ ಇದು ಮಾಡ್ಕೊಂಡು ಹೋಗ್ಬೇಕಾನೆ. ಕೊನೆ ಪಕ್ಷ ನೀವು ಹೋಗ್ಬೇಕಾ? ಯಾರು ಇಲ್ವಾ? ಬೀಗ ಹಾಕೊಂಡು ಹೋಗಿ. ಸಾಮಾನ್ಯವಾಗಿ ಚಿಲ್ಕ ಮಾತ್ರ ಅಷ್ಟೇ ಹಾಕೊಂಡು ಹೋಗಿದ್ದೀರಾ. ಯಾರು ಬೇಕಾದ್ರೂ ಬಂದು ಕಡತಗಳನ್ನ ಎತ್ಕೊಂಡು ಹೋಗ್ಬೋದು. ನಾಪತ್ತೆ ಆದರೆ ಯಾರು ಜವಾಬ್ದಾರು?
ಉತ್ತರ ಕೊಡ್ತೀರಾ? ಮಾನ ಮರ್ಯಾದಿಲ್ವೇನ್ರಿ? ಕ್ರಮ ತಗೊಳ್ರಿ. ಯಾರ್ರೀ ಇಲ್ಲಿ ದೊರೆ ಏನೋ ಪಿ ಡಿ ಒ ಹಲವಾರು ವರ್ಷಗಳಿಂದ ಇಲ್ಲಿ ಹೆಗಣ ಕಾಯ್ಕೊಂಡು ಬೇಕಾದಷ್ಟು ಲಂಚಗಳು ತಿನ್ಕೊಂಡು ಲೂಟಿ ಮಾಡ್ಕೊಂಡು ನಿಂತಿದ್ದಾನೆ. ಏನು ಯಾವ ಘನ ಕಾರ್ಯಕ್ಕೋಸ್ಕರ ಈತನ ಈ ಒಂದು ಪಂಚಾಯತಿಲಿ ಇಟ್ಟಿದ್ದೀರಾ? ಮೇಲ್ಪಟ್ಟ ಅಧಿಕಾರಿಗಳಿಗೆ ಎಷ್ಟು ಹೋಗ್ತಾ ಇದೆ ಇವರಿಂದ ರೋಲ್ ಕಾಲ್? ನಿಮಗೆ ಯಾಕೆ ಬಿಟ್ಟಿದ್ದೀರಾ? ಈ ರೀತಿ ಆದರೆ ಯಾರ್ರೀ ಜವಾಬ್ದಾರು ಹೊಣೆಗಾರರು?